ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗೆ ಹೀಗೆ ಸಪೋರ್ಟ್ ಮಾಡಿ. ಆದಿ ಕೇಳ್ತಿದ್ದಾನೆ, ಯಾಕೆ ಕಿಶನ್ ಸುಮ್ಮನೆ ಆಗಿಬಿಟ್ಟಿದ್ಯಾ ಹೇಳು ಅಂತ. ಅಣ್ಣ ಇದು ಅದು ಅಂತ ಇದ್ದಾನೆ ಕಿಶನು. ಆದಿ ಹೇಳ್ತಿದ್ದಾನೆ, ನಿನ್ನ ಥರನೇ ಅಲ್ಲ, ನಿನ್ಕಿನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದೆ ನಾನು ಅವಳನ್ನ. ಕಿಶನ್ ಹೇಳ್ತಿದ್ದಾನೆ, ಅಣ್ಣ ಆ ಥರ ಅಲ್ಲ ಅಣ್ಣ, ಇದೇ ಬೇರೆ ಅದೇ ಬೇರೆ ಅಂತ. ಕಿಶನ್ ಪ್ಲೀಸ್ ಅಂತ ಹೇಳ್ತಿದ್ದಾನೆ ಆದಿ. ಇಷ್ಟೆಲ್ಲ ಆದಮೇಲೆನೂ ಈಗ ಹೇಳ್ತಿದ್ಯಾ ನೀನು? ಈ ಕಾರ್ಡ್ ಆದಮೇಲೆ ಗೊತ್ತಾಯಿತು ನನಗೆ ರಿಯಾಲಿಟಿ. ಆದರೆ ಈ ಫ್ಯಾಮಿಲಿಯಲ್ಲಿ ಮಾತುಕತೆಗಿನ್ನ ಮುಂಚೆನೇ ಗೊತ್ತಾಗ್ತಿದೆಯೇನಂತ. ಈ ಮದುವೆ ಯಾಕೆ ಬೇಡ ಅಂತ ನಿಂತೋಯ್ತು ಅಂತ ನಿನಗೆ ಗೊತ್ತು ತಾನೆ ಅಂತೇಳಿ ಆದಿ ಕಿಶನ್ಗೆ ಸಮಾಧಾನ ಮಾಡಿ ಹೇಳ್ತಿದ್ದಾನೆ. ಕಿಶನ್ ಹೇಳ್ತಿದ್ದಾನೆ, ಬೇಡ ಅಣ್ಣ, ಎಲ್ಲನೂ ಗೊತ್ತು ನನಗೆ ಅಂತ. ಆ ಮದುವೆನ ನೆನೆಸ್ಕೊಂಡ್ರೆ ಅಪ್ಪ ಪಟ್ಟಿದ್ದು ನೋವು, ಮಹಿತ ಪಟ್ಟಿದ್ದು ಭಯ, ನೀನು ಕನಿಕಾ ಸುರಿಸಿದ ಕಣ್ಣೀರು ಎಲ್ಲ ನೆನಪಾಗುತ್ತೆ. ಆವತ್ತು ನಾನು ಇದು ಮದುವೆ ಆಗಲೇಬೇಕು ಅಂತೇಳಿ ಹಠ ಮಾಡಿದ್ದಿದ್ರೆ ನನ್ನ ಮುದ್ದಾದ ಫ್ಯಾಮಿಲಿ 2 ಭಾಗ ಆಗ್ತಿತ್ತು ಒಡೆದು ಅಂತ ಹೇಳ್ತಿದ್ದಾನೆ ಆದಿ. ಕಿಶನ್, ನನಗೆ ನೀವು ಇಂಪಾರ್ಟೆಂಟ್ ಕಣೋ, ಅಪ್ಪ, ನೀನು, ಮಹಿತ, ಕನಿಕಾ ನೀವೇ ಕಣೋ ನನಗೆ ಎಲ್ಲ ಅಂತ ಹೇಳ್ತಾನೆ. ಬಿಟ್ಟರೆ ನನಗೇನು ಇಲ್ಲ ಕಣೋ, ನನ್ನ ಜೀವನದಲ್ಲಿ ನೀವೇ ಎಲ್ಲ ಅಂತ ಹೇಳ್ಬಿಟ್ಟು ಆದಿ ಅಲ್ಲಿಂದ ಹೋಗ್ಬಿಡ್ತಾನೆ. ಕಿಶನ್ ದೇವ್ರ ಹತ್ರ ಬೇಡ್ಕೊತಿದ್ದಾನೆ, ದೇವರೇ ಹೇಗಾದರೂ ಮಾಡಿ ಇದೆಲ್ಲ ಸರಿ ಹೋಗೋ ಹಾಗೆ ಮಾಡಪ್ಪ ಅಂತ. ಇವತ್ತು ಭಾಗ್ಯ ಸ್ವೀಟ್ ಮಾಡಿದ್ದಾಳೆ. ಮನೆಯಲ್ಲಿ 3 ಜನ ಮಕ್ಕಳಿಂದನೂ ಕೂಡ ಎತ್ತಿ ಬಚ್ಚಿಟ್ಬಿಡ್ಬೇಕು ಕಾಣಲಿಲ್ದಂಗೆ ಅಂತಾಳೆ. ಕೊನೆ ಪಕ್ಷ ಗುಂಡನಿಗೂ ಬಂಗಾರಿಗೆ ಬೈದರೂ ಕೂಡ ಸುಮ್ಮನೆ ಆಗ್ತಾರೆ. ಆದರೆ ನಮ್ಮ ಮನೇಲೂ ಒಂದು ಚಿಕ್ಕ ಮಗು ಐತೆ, ನಮ್ಮ ಮಾವ, ಅವ್ರಿಗೆ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವೀಟ್ನ ಬಚ್ಚಿಕ್ತಿದ್ದಾಳೆ. ಅಷ್ಟೊತ್ತಿಗೆ ಭಾಗ್ಯ ಅವ್ರ ಅತ್ತೆ ಮತ್ತು ಅಮ್ಮ ಇಬ್ಬರೂ ಬರ್ತಾರೆ. ಅಮ್ಮ ನೀನು ಒಬ್ಬಳೇ ಹೋಗ್ಬಿಟ್ಟು ಬಾ, ಅತ್ತೆಗೆ ಸುಸ್ತಾಗಲ್ವಾ ಅಂತೇಳಿ ಭಾಗ್ಯ ಹೇಳ್ತಾಳೆ. ಇಲ್ಲ ಅವರೇ ಬರ್ತೀನಿ ಅಂತ ಹೇಳಿದ್ದು ಅಂತಾರೆ. ಅಷ್ಟೊತ್ತಿಗೆ ಕುಸುಮ ಅವರು, ಇಲ್ಲ ಅವರು ಒಂದು ಜಾತಕ ನೋಡಿಬಿಟ್ಟು ಹೇಳೋದು, ಇವರು ಒಂದು ಅರ್ಥ ಮಾಡ್ಕೊಳ್ಳೋದು ಬೇಡ, ಇಲ್ಲಿ ಬಂದು ಗಡಿಬಿಡಿ ಮಾಡೋದು ಬೇಡ, ನಾನು ಅವ್ರ ಜೊತೇಲಿ ಹೋಗಿ ಅದೇನಂತ ಕೇಳಿಸ್ಕೊಂಡು ಬರ್ತೀನಿ, ಹಾಗೆ ನಾನು ಕ್ಯಾಂಟೀನ್ಗೆ ಹೋಗ್ತೀನಿ, ನೀನು ಕೂಡ ಅಲ್ಲಿಗೆ ಬಂದುಬಿಡು ಕೆಲಸ ಮುಗಿಸ್ಕೊಂಡು ಅಂತೇಳಿ ಕುಸುಮ ಅವರು ಹೇಳ್ತಾರೆ. ಸರಿ ಆಯ್ತತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾಳೆ. ಭಾಗ್ಯ ಯೋಚನೆ ಮಾಡ್ತಾ ಇದ್ದಾಳೆ ತಂಗಿ ಮದುವೆ ಬಗ್ಗೆ, ಕಿಶನ್ ಮನೇಲಿ ನಡೆದಿದ್ದು, ಕಿಶನ್ ಅವ್ರ ಅಣ್ಣ ಮಾತಾಡಿದ್ದು, ಆಮೇಲೆ ಕಿಶನ್ ಅವರಪ್ಪ ಮಾತು ಕೊಟ್ಟು ಕಳಿಸಿದ್ದು, ಏನಿದಿಷ್ಟೊಂದು ಗಡಿಬಿಡಿ ಅನಿಸ್ತೈತೆ, ಏನಾಗುತ್ತೋ ಗೊತ್ತಿಲ್ವಲ್ಲ. ಸರಿ ಕಿಶನ್ ಆದರೂ ಫೋನ್ ಮಾಡಿ ಏನಾಯಿತು ಅಂತ ಹೇಳ್ಬೇಕಿತ್ತು, ಇಷ್ಟೊತ್ತಾದರೂ ಫೋನ್ ಮಾಡಿಲ್ವಲ್ಲ ಅಂತೇಳಿ ನಾನೇ ಫೋನ್ ಮಾಡಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಫೋನ್ ಎತ್ಕೊತಾಳೆ. ಅಷ್ಟೊತ್ತಿಗೆ ಆದಿ ಫೋನ್ ಬರುತ್ತೆ. ಯಾರ್ದಿದು ಹೊಸ ನಂಬರು? ಸರಿ ಯಾರು ನೋಡೋಣ ಅಂತೇಳ್ಬಿಟ್ಟು ಹಲೋ ಅಂತಾಳೆ. ನಾನು ಆದಿ ಕಾಮತ್ ಮಾತಾಡ್ತಾ ಇರೋದು ಅಂತೇಳಿ ಆದಿ ಹೇಳ್ತಾನೆ. ಹೇಳಿ ಸರ್ ಅಂತಾಳೆ. ಇಲ್ಲ ಡೈರೆಕ್ಟಾಗಿ ಸಿಗಿ, ಸ್ವಲ್ಪ ಮಾತಾಡಬೇಕು ಅಂತಾನೆ. ಆಯಿತು ಸರ್ ಸಿಗ್ತೀನಿ ಅಂತ ಹೇಳ್ತಾಳೆ ಭಾಗ್ಯ ಶಾಕಲ್ಲಿರ್ತಾಳೆ, ಏನು ವಿಷಯ ಮಾತಾಡೋಕ್ಕೆ ಅಂತ. ನಾವು ಮದುವೆ ವಿಷಯ ಬಂದಾಗಿಂದನೂ ನಮಗೆ ನೆಮ್ಮದಿನೇ ಇಲ್ಲ, ಸರಿಯಾಗಿ ಒಬ್ರಿಗೊಬ್ರು ಮಾತಿಲ್ಲ, ಕತೆ ಇಲ್ಲ ಮನೇಲಿ, ಅದಕ್ಕೋಸ್ಕರ ಇದೇನಿದೆ ಅದು ಕ್ಲಿಯರ್ ಮಾಡ್ಕೊಂಡು ಬಿಡೋಣ ಅಂತಾನೆ. ಏನೋ ಚಿಕ್ಕ ತಪ್ಪಿಯಿಂದ ಹೀಗೆಲ್ಲ ಆಗೋಯ್ತು, ಸಾರಿ ಅಂತ ಭಾಗ್ಯ ಕೇಳ್ತಿದ್ರೆ ಆದಿ ಹೇಳ್ತಾನೆ, ಇದನ್ನೆಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ, ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ, ಬನ್ನಿ ಅಂತ ಕರೀತಾನೆ. ಸಂಜೆ ಸಿಗೋ ಮೂಮೆಂಟಲ್ಲಿ ಇರ್ತಾರೆ ಇವರು ಮಾತಾಡೋಕ್ಕೆ. ಇವತ್ತೇ ಸಿಗಿ ಮಾತಾಡೋಣ ಅಂತ ಆದಿ ಹೇಳ್ತಾನೆ. ಭಾಗ್ಯ ಕೂಡ ಒಪ್ಕೊತಾಳೆ. ಪೂಜಾ ಕಿಶನ್ ಮೀಟ್ ಮಾಡಬೇಕು ಅಂತ ಮಾತಾಡ್ಕೊಂಡಿರ್ತಾರೆ. ಕಿಶನ್ ಬರೋದು ಲೇಟ್ ಆಗಿರುತ್ತೆ ಅಂತ ಪೂಜಾ ಮುನ್ಸ್ಕೊಂಡು ಬಂದು ಕೂತಿದ್ದಾಳೆ ಇಲ್ಲಿ. ಆದಿಗೆ ಹೊಟ್ಟೆ ತುಂಬ ಒಬ್ಬಟ್ಟು ತಿನ್ನಿಸ್ಬಿಟ್ಟು, ನೀನು ಮಾಡಿದ್ದು ತಪ್ಪು, ನನಗೆ ಒಬ್ಬಟ್ಟು ಕೂಡ ತಿನ್ನಿಸಿಲ್ಲ, ಕೊನೆಗೆ ಬಂದಿರೋದು ಕೂಡ ಲೇಟು ನೀನು, ಅದಕ್ಕೆ ನೀನು ಒಂದು ಶಿಕ್ಷೆ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಪಾನಿಪೂರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ಕೊತಾಳೆ. ಇವಳು ಒಂದು ತಿಂತಾನೆ, ಅವನೊಂದು ತಿಂತಾಳೆ. ಆಲ್ರೆಡಿ ಕಿಶನ್ಗೆ ಹೊಟ್ಟೆ ತುಂಬ ಒಬ್ಬಟ್ಟು ತಿನ್ನಿಸಿರೋ ಪೂಜಾ ಪಾನಿಪುರಿ ಕೂಡ ತಿನ್ಸೋಕೊಯ್ತಾಳೆ. ಅವನು ತಿನ್ನೋಕೆ ಆಗ್ತಿರಲ್ಲ, ಆದರೆ ಪೂಜಾ ಚೆನ್ನಾಗಿ ತಿಂತಾಳೆ ಪಾನಿಪುರಿ. ಆದಿ ಕಿಶನ್ಗೆ ಮದುವೆ ಬೇಡ ಅಂತ ಹೇಳಿರೋ ವಿಷಯನ ಪೂಜಾ ಮುಂದೆ ಕಿಶನ್ ತೋರಿಸ್ಕೊತಾನೆ ಇಲ್ಲ. ಮನಸ್ಸಲ್ಲಿ ನೋವಿದ್ರೂ ಪೂಜಾ ಹತ್ರ ನಗ್ನಗ್ತಾನೆ ಮಾತಾಡ್ತಿದ್ದಾನೆ. ನಿಮ್ಮತ್ತೆ ಒಬ್ಬಟ್ಟು ಮಾಡಿ ಕಳಿಸಿದ್ದಾರೆ, ತಿಂದು ಟೇಸ್ಟಿ ಆಗಿದೆ ಅಂತ ಹೇಳ್ಬೇಕಂತೆ. ನಾನೇನ ಮೀಟ್ ಮಾಡೋಕೆ ಬರ್ತೀನಿ ಅಂತ ಹೇಳಿದ್ದೆ, ಮಾಡಿದ್ದೇನು, ಪ್ಯಾಕ್ ಮಾಡಿದ್ದೇನು, ಕೊಟ್ಟಿದ್ದೇನು, ಏನು ಪ್ರೀತಿನೋ ಅಳಿನ ಮೇಲೆ ಅಂತ ಹೇಳ್ಬಿಟ್ಟು ಪೂಜಾ ಕಿಶನ್ಗೆ ಹೇಳ್ತಿದ್ದಾಳೆ. ಅದೆಷ್ಟು ಪ್ರೀತಿನೋ ನಮ್ಮ ಅಮ್ಮನಿಗೆ, ತಿನ್ನು ತಗೋ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಮಚ್ಚ ಏನು ಯೋಚನೆ ಮಾಡ್ತಾ ಇದೆಯಾ, ತಿನ್ನು ತಗೋ ಅಂತ ಹೇಳ್ತಾಳೆ. ಮನೆಯಿಂದ ಭಾಗ್ಯ ಹೊರಗಡೆ ಬರ್ತಿದ್ದಂಗೆ ಆದಿ ಕಾರ್ ಕಳಿಸಿದ್ದಾನೆ.
ಬನ್ನಿ ಸಾರ್ ಹೇಳಿದ್ದು ಆದಿ ಸಾರ್ ಹೇಳಿರೋದು ಅಂತ. ಯಾರು ಕಳಿಸಿದ್ದು? ಇಲ್ಲ ನನ್ನದೇ ಕಾರಿದೆ, ನಾನು ಅದರಲ್ಲೇ ಬರ್ತೀನಿ, ನೀವು ಹೋಗಿ ಅಂತಾಳೆ. ಇಲ್ಲ ಮೇಡಮ್ ಬರಬೇಕು, ಇಲ್ಲಾಂದರೆ ನನಗೇನಾದರೂ ಒಂದು ಮಾತು ಅಂತಾರೆ, ಬನ್ನಿ ಅಂತ ಕರೀತಾನೆ. ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ, ನಿಮ್ಗೆ ಯಾವ ಮಾತು ಬರಲ್ಲ, ನಾನು ಮಾತಾಡ್ಕೊತೀನಿ, ನೀವು ಹೋಗಿ ಅಂತ ಹೇಳಿ ಹಿಂದೆನೇ ಕಾರಲ್ಲಿ ಹೋಗ್ತಾಳೆ ಭಾಗ್ಯ. ಪೂಜಾ ಹೇಳ್ತಿದ್ದಾಳೆ ಕಿಶನ್ಗೆ, ಅಲ್ಲ ಕಿಶನ್, ಒಂದು ಸ್ವಲ್ಪನಾದರೂ ಇಷ್ಟೊಂದು ಒಬ್ಬಟ್ಟು ತಿಂದೆ ಅಲ್ಲ, ಸ್ವಲ್ಪನಾದರೂ ನನಗೆ ತಿನ್ನಿಸ್ಬಾರ್ದ? ಬಂದಿದ್ದು ಲೇಟು, ಒಬ್ಬಟ್ಟು ಒಬ್ಬನೇ ಎಲ್ಲ ತಿಂದು ಖಾಲಿ ಮಾಡಿದೆಯಲ್ಲ ಅಂತ. ಇಲ್ಲ ಮಾಡಿರೋ ಒಬ್ಬಟ್ಟು ಚೆನ್ನಾಗಿತ್ತು, ಅದಕ್ಕೆ ಎಲ್ಲ ತಿಂದುಬಿಟ್ಟೆ ನಾನು, ಸಾರಿ ಅಂತಾನೆ. ಅಲ್ಲ ನೆಕ್ಸ್ಟ್ ಟೈಮ್ ಒಬ್ಬಟ್ಟು ತಂದಾಗನು ಸ್ವೀಟ್ ಏನಾದರೂ ತಂದರೆ ನನ್ನ ಬಿಟ್ಟು ಹೀಗೆ ತಾನೇ ತಿನ್ನೋದು ನೀನು ಅಂತ. ಎಲ್ಲ ಸ್ವೀಟ್ಗಿನ್ನ ನೀನು ಸ್ವೀಟ್ ಆಗಿದೆಯಾ ಅದಕ್ಕೆ ಅಂತ ಹೇಳ್ಬಿಟ್ಟು ಅವಳಿಗೆ ಸಮಾಧಾನ ಮಾಡ್ತಿದ್ದಾನೆ ಪೂಜಾಗೆ ಕಿಶನ್. ಇಲ್ಲ ಪೂಜಾ, ಯಾವುದೇ ಸ್ವೀಟ್ ಸಿಕ್ಕಿದ್ರೂ ನಿನ್ನ ಮರೆಯೋಕ್ಕಾಗಲ್ಲ, ನಿನ್ನ ಮರಿಬಾರ್ದು ಅಂತೇಳಿ. ಅಲ್ಲ ಅದನ್ನು ಹೇಗೆ ನಂಬೋದು ಅಂತೇಳಿ ಪೂಜಾ ಕೇಳ್ತಿದ್ದಾಳೆ. ಇಂಥ ಡೌಗೇನು ಕಮ್ಮಿ ಇಲ್ಲ ಅಂತ ಪೂಜಾ ಹೇಳ್ತಿದ್ದಾಳೆ. ಈಗ ಸೋತವ್ರು ಗೆದ್ದವ್ರ ಮಾತು ಕೇಳಬೇಕು ಅಂತಾಳೆ. ಸೋತ್ರೂ ಗೆದ್ದರೂ ನಾನೇ ತಾನೇ ನಿನ್ನ ಮಾತು ಕೇಳೋದು ಅಂತಾನೆ. ಏನು? ಏನಿಲ್ಲಪ್ಪ, ಸರಿ ಬಾ ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾಳೆ ಪಾನಿಪುರಿ ತಿನ್ನೋಕ್ಕೆ. ಅಣ್ಣ ನಾವಿಬ್ಬರು ಚಾಲೆಂಜ್ ಮಾಡ್ಕೊಂಡಿದ್ದೀವಿ, ನಮ್ಮಿಬ್ರಿಗೂ ಸಪ್ರೇಟ್ ಪ್ಲೇಟಲ್ಲಿ ಪಾನಿಪುರಿ ಕೊಡಿ ಅಂತ ಹೋಗ್ತಾಳೆ. ಅಲ್ಲಿ ಪಾನಿಪುರಿ ತಿಂತ ನೋಡೋ, ನಾವು ಇಬ್ಬರೂ ನಮಗೆ ಗೊತ್ತಿಲ್ದಂಗೆ ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದೀವಿ ಅಂತೇಳಿ ಪೂಜಾ ಅಂತಾಳೆ. ಅದಕ್ಕೆ ಲೇಟ್ ಮಾಡ್ಕೊಂಡಿದ್ದ ನೀನು ಬರೋದಕ್ಕೆ ಅಂತ ಕೇಳ್ತಾಳೆ. ಆ ಕಿಶನ್ಗೆ ಅಂತೂ ತುಂಬ ಖಾರ ಆಗಿಬಿಟ್ಟಿದೆ ಪಾನಿಪುರಿ, ಇನ್ನೂ ಖಾರ ಹಾಕಿ ಅಂತ ಹೇಳ್ಬಿಟ್ಟು ಕೇಳಿ ಇಸ್ಕೊಂಡು ಹಾಕಿಸ್ಕೊಂಡು ತಿಂತಾ ಇದ್ದಾಳೆ ಪೂಜಾ. ಕಿಶನ್ಗೆ ಒಬ್ಬಟ್ಟು ತಿಂದಿದ್ದ, ಅದು ಫುಲ್ಲಾಗಿರಬೇಕು, ಒದ್ದಾಡ್ತವನೆ ತಿನ್ನೋದಕ್ಕೆ. ಭಾಗ್ಯ ಆದಿಗೆ ಮೀಟ್ ಮಾಡೋಕ್ಕಂತ ಹೋಗ್ತಿರುವಾಗ ರೋಡಲ್ಲಿ ಒಂದು ಕಾರ್ ಬಂದು ಭಾಗ್ಯಗೆ ಅಡ್ಡ ಹಾಕ್ಬಿಡ್ತಾರೆ. ಯಾರಿರ್ಬೋದು ನನ್ನ ಕಾರ್ಗೆ ಇದು ಅಡ್ಡ ಬಂದಿರೋದು? ಇಲ್ಲಿ ಯಾರು ಅಡ್ಡ ಹಾಕ್ತಾ ಇರೋದು ನೋಡೋಣ ಅಂತ ಹೇಳಿ ಕೆಳಗಿಳಿತಾಳೆ. ಅಲ್ಲಿ ಅವಳು ಪರಿಚಯನೇ ಇರಲ್ಲ. ಯಾರು ಸರ್ ನೀವು, ಯಾಕೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬರ್ತಾಳೆ. ಭಾಗ್ಯ ನೋಡ್ತಿದ್ದಂಗೆ ಲಾಯರು ಇವ್ರು ಯಾಕೆ ನನ್ನ ಕಾರ್ಗೆ ಅಡ್ಡ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಹತ್ರ ಹೋಗಿ ಮಾತಾಡಿಸ್ತಿದ್ದಾಳೆ. ಲಾಯರ್ ಕೇಳ್ತಿದ್ದಾನೆ, ಭಾಗ್ಯ ಅಂದರೆ ನೀವೇನಾ ಮೇಡಮ್ ಅಂತ. ಹೌದು ನಾನೇ ಭಾಗ್ಯ, ನನ್ನ ಹೆಸರು ಯಾಕೆ ಗೊತ್ತಾಯಿತು ನಿಮಗೆ ಅಂತ ಕೇಳ್ತಾಳೆ. ತಗೊಳ್ಳಿ ಪೇಪರ್ ಅಂತೇಳಿ ಲಾಯರು ಒಂದು ಪೇಪರ್ ಕೊಡ್ತಾನೆ ಭಾಗ್ಯಗೆ. ಪೇಪರ್ಸಾ? ಏನು ಪೇಪರ್ಸು, ನನಗೆ ಯಾಕೆ ಕೊಡ್ತಾ ಇದ್ದೀರಾ ಅಂತ ಭಾಗ್ಯ ಕೇಳ್ತಾಳೆ. ಇದಕ್ಕೆ ಒಂದೇ ಒಂದು ಸೈನ್ ಬೇಕಾಗಿರೋದು, ನಿಮ್ಮ EMI ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಅಂದರೆ ಭಾಗ್ಯಲ್ಲಿರೋಂಥ ಎಲ್ಲ ಸಾಲನೂ ಆದಿ ತೀರಿಸ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದಾನೆ. ನಿಮ್ಮ ಮನೆ ಮೇಲೆ ಇರೋ ಸಾಲ ಎಲ್ಲ ಕ್ಲಿಯರ್ ಆಗುತ್ತೆ, ಇವತ್ತೇ ಕ್ಲಿಯರ್ ಆಗುತ್ತೆ ಒಂದು ಸೈನ್ ಹಾಕಿದ್ರೆ ಅಂತಾನೆ. ಲಾಯರು ಭಾಗ್ಯಗೆ ಪೇಪರ್ ಕೊಟ್ಟು ಹೊಟ್ಟೋಗ್ಬಿಡ್ತಾನೆ. ಆದಿ ಭಾಗ್ಯ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ದಿನ ಬಂದೇ ಬಿಡ್ತು. ಇವತ್ತಿನ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದು ಹೊಸ ಕತೆ ಒಂದಿಗೆ